वैकानसस्य देवर्षे स्तोत्रपाठमिदं परं यप्पटे शृणुया नित्यं वैकानसकुलोद्भवः इहलोके सुखमागतं नारायणस्य यस्य आत्मा विकला इति वर्तते वेदाङ्गतत्त्वज्ञं तं वन्दे श्रीविकरोन्नवं श्रीलक्ष्मीवल्लभारम्भां विकलामुनिमध्यमाम् अस्मदाचार्यपर्यन्तां वन्दे गुरुपरम्परां नारायणं सकलं सकलमुनीन्द्रं वैकानसं मम गुरुं निगमागमेन्द्रं ऋग्वत्रिमरीचिकासमुकामुनीन्द्र सर्वाहं गुरुं भवाय जलजादोदर सम्भवाय जगदां प्रभवाय साक्षिणे गुरुवर्याय सर्वाद्यमस्मे तत्त्वायादास्तं विपरीतः श्रीर्वज्रमायुष्यमारोग्यमावेध शोभामानं महीयते धान्यं धनं वशं भवेद्यलाभं सतसंवत्सरं दीर्घायुः आयुर्सायिके தெரிவிப்பது என்னவென்றால் இன்று வெங்கடேஸ்வரர் திருவிழா 17வது நூற்றாண்டாக 17வது வருஷமாக நாங்கள் கொண்டாடி இருக்கிறோம். இதற்கு காரணக்கர்த்தா யார் என்றால் ஐயா ஒய் சம்திங் எக்ஸ்எம்எல்ஏ முன்னாள் சட்டமன்ற உறுப்பினர் அவர் ஏற்பாடு செய்த 17வது வருஷமாக இங்கே சிறப்பாக கொண்டாடப்பட்டு வருகிறது. இப்போ மங்களார்த்தி சிறப்பு பூஜை முடிந்த பிறகு இப்போது அன்னதானம் வழங்கப்படுகின்றது. அதே போன்று மாலை நிகழ்ச்சிகள் ஆர்கெஸ்ட்ராலாம் இருக்குது. தங்கவயல் 2 ஆர்கெஸ்ட்ரா, ஒன்று விவேகானந்தா, 2வது ஜார்ஜாலு. காந்தி சர்க்கிளில் தமிழ்நாடு சென்னையிலேருந்து வந்திருக்கும் ஏகேஎன் ஃப்ரெண்ட்ஸு வெகு சிறப்பாக நடைபெறும். இரவு 10:30 மணிக்கு மூன்று ஆர்கெஸ்ட்ரா. அதில் ஒன்று 8:30க்கு விவேகானந்தா, 2வது ஆர்கெஸ்ட்ரா ஜார்ஜாலில் 8:30க்கு 10:30 மணிக்கு காந்தி சர்க்கிளில் நடைபெறும். இதில் ஏர்டெல் சூப்பர் சிங்கர் தவசிலி கலந்து கொள்கின்றார்கள். அதே போன்று கௌசிக் சென்னை புகழ் அவரும் ஏர்டெல் சூப்பர் சிங்கர் கலந்து கொண்டிருக்கிறார். இந்த நிகழ்ச்சியை கலந்து கொண்டு தங்கவேல் பக்த கோடிகளும் நண்பர்களும் மாணவ மணிகளும் அனைவரும் வியாபாரிகளும் அனைவரும் கலந்து கொண்டு தங்கத்தேரை வாங்கி தந்த தங்க தலைவன் ஒய் சம்பிங் அவர்கள் நன்றி தெரிவித்ததோடு எங்கள் கமிட்டி சார்பாகவும் இங்கே வந்திருக்கிற அனைத்து பக்த கோடிகள் சார்பாகவும் தங்கவேல் மக்கள் சார்பாகவும் அவருக்கு நன்றி தெரிவித்தது. எல்லா வல்ல இறைவன் வெங்கடேஷ் பெருமாள் அருளை பெற்று ಅನ್ನದಾನ ಸಾಪಿಟ್ಟು ಸೆಲ್ಲುಮಾರಿ ಉங்களை ಅனைವரும் ಕೇಳಿಕೊಳ್ಳುகின்றோம். ಎಲ್ಲ KGFನ ಭಕ್ತ ಬಾಂಧವರಲ್ಲಿ ಒಂದು ವಿನಂತಿ. ಇವತ್ತಿನ ನಮ್ಮ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಸ್ಥಾನದ ಬಳಿ ನಮ್ಮ ಮಾಜಿ ಶಾಸಕರು 17 ವರ್ಷಗಳಿಂದ ಸತತವಾಗಿ ಈ ಒಂದು ಜಾತ್ರೆಯನ್ನು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅನ್ನದಾನ ಸೇವೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ರಾತ್ರಿ ಬಾಣವೇಡಿಕೆಗಳು ಮತ್ತು ಆರ್ಕೆಸ್ಟ್ರಾಗಳು ಪ್ರತಿಯೊಂದೂ ಅವರು ವ್ಯವಸ್ಥೆ ಮಾಡಿ ಈ ಒಂದು ಕ್ಷೇತ್ರದಲ್ಲಿ ಒಳ್ಳೆ ಕಾರ್ಯಕ್ರಮಗಳು ಚೆನ್ನಾಗಿ ನಡೀಬೇಕು ಅಂತ ಅವರು ತುಂಬ ಕಷ್ಟಪಟ್ಟು ಈ ಒಂದು ದೇವಸ್ಥಾನ ಅಭಿವೃದ್ಧಿಗೆ ಆಗಲಿ ಯಾವುದೇ ಒಂದು ಕಾರ್ಯಕ್ರಮಗಳಿಗೆ ಅವರು ಮುನ್ನುಗ್ಗಿ ಈ ಒಂದು ಸೇವೆ ಮಾಡ್ತಾ ಇದ್ದಾರೆ. ಅವರಿಗೆ ಬರೀ ಮಾಜಿ ಶಾಸಕರು ಅನ್ನೋ ಬದಲು ಮುಂಬರುವ ದಿನಗಳಲ್ಲಿ ಅವರು ನಮ್ಮ ಕ್ಷೇತ್ರಕ್ಕೆ ಶಾಸಕರಾಗಿ ಬರಲಿ ಅಂತ ಆ ದೇವರಲ್ಲಿ ಬೇಡ್ಕೊಂತ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಇವತ್ತು ನಮ್ಮ KGF ನಲ್ಲಿ 17ನೇ ವರ್ಷದ ನಮ್ಮ ಗೋಲ್ಡನ್ ಚಾರಿಯಟ್ ಜಾತ್ರಾ ಮಹೋತ್ಸವ ನಡೀತಾ ಇದೆ. ಈ ಒಂದು ಜಾತ್ರೆಗೆ ಸುತ್ತಮುತ್ತ ಹಳ್ಳಿಯಿಂದ ಕ್ಷೇತ್ರಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಭಾಗವಹಿಸ್ತಾರೆ. ಎಸ್ಪೆಷಲಿ ನಮ್ಮ ಕ್ಷೇತ್ರದಲ್ಲಿ ದಿನ ಸಾವಿರಾರು ಜನ ಬೇರೆ ಕಡೆ ಕೆಲ್ಸಕ್ಕೆ ಹೋಗೋರು ಇದ್ದಾರೆ. ಆದ್ರೆ ಇವತ್ತು ಗೋಲ್ಡನ್ ಚಾರಿಯಟ್ ಜಾತ್ರೆಯಲ್ಲಿ ಎಲ್ಲರೂ ಕೂಡ ಅವರ ಒಂದು ಕೆಲಸವನ್ನ ಬದಿಗಿಟ್ಟು ಈ ಒಂದು ಜಾತ್ರೆಯಲ್ಲಿ ಎಸ್ಪೆಷಲಿ ಭಾಗವಹಿಸ್ತಾರೆ. ಅದಕ್ಕೊಂದು ತುಂಬಾ ಹೃದಯ ಧನ್ಯವಾದ ಹೇಳ್ತೇನೆ ಅವ್ರೆಲ್ರಿಗೂ ಕೂಡ. ಈ ಒಂದು ಜಾತ್ರೆ ನಡೆಯೋದಿಕ್ಕೆ ನಮ್ಮ ಸಂಪಂಗಣ್ಣವರು ತುಂಬಾ ಹೋರಾಟ ಮಾಡಿ
ತಗೊಂಡ್ ಬಂದಿದ್ದಾರೆ. ಅದಕ್ಕೆ ಅವರಿಗೂ ಧನ್ಯವಾದ ಹೇಳ್ತಾ, ಮತ್ತೆ ನಮ್ಮ ಶ್ರೀ ಪ್ರಸನ್ನ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಜಾತ್ರೆಯ ಈ ಒಂದು ದಿನ ಶುಭ ದಿನ. ಸಾಯಂಕಾಲ ವೇದಿಕೆಯ ಕಾರ್ಯಕ್ರಮಗಳಿರ್ತವೆ, ಹಾಗೆ ಪಲ್ಲಕ್ಕಿ ಇರ್ತವೆ. ಪಲ್ಲಕ್ಕಿಯ ಒಂದು ಇಡೀ ನಮ್ಮ KGF ನ ಮೆರವಣಿಗೆ ಎಲ್ಲ ನಡೆಯುತ್ತೆ ಇಡೀ ರಾತ್ರಿ. ಎಲ್ಲರೂ ಕೂಡ ಶಾಂತರಾಗಿ ಎಲ್ಲರೂ ಕೂಡ ಈ ಜಾತ್ರೆಯಲ್ಲಿ ಭಾಗವಹಿಸಿ ಎಲ್ಲರೂ ಒಗ್ಗಟ್ಟಿನಿಂದ, ಇದು ಒಂದು ಯಾವುದೇ ಒಂದು ರಾಜಕೀಯ ಇಲ್ಲ, ಎಲ್ಲರೂ ಶಾಂತ ರೀತಿಯಲ್ಲಿ ಎಲ್ಲರೂ ಕೂಡ ಚೆನ್ನಾಗಿ ಜಾತ್ರೆನ ನಡೆಸ್ಕೊಂಡು ಯಾವುದೇ ಕೋಮು ಗಲಭೆ ಇಲ್ಲದೆ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ಬೇಕು ಅಂತ ತಮ್ಮೆಲ್ಲರಲ್ಲೂ ಕೇಳ್ಕೊತೀನಿ. ಎಲ್ಲರೂ ದಯವಿಟ್ಟು ಭಾಗವಹಿಸಿ, ಮತ್ತೆ ಎಲ್ಲರೂ ಖುಷಿಯಿಂದ ಚೆನ್ನಾಗಿರಿ. ಮತ್ತೆ ಈಗ ಮಧ್ಯಾಹ್ನದ ಕಾರ್ಯಕ್ರಮ ಅನ್ನದಾನ ನಡೀತಾ ಇದೆ. ಎಲ್ರೂ ಕೂಡ ಬಂದು ಸ್ವಾಮಿಯ ಒಂದು ಪ್ರಸಾದನ ಸೇವನೆ ಮಾಡ್ಕೊಂಡು ಹೋಗ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಯಾವಾಗ್ಲೂ ಕೂಡ ನಿಮ್ಮ ಮನೆಯ ಮಗಳು ಅಶ್ವಿನಿ ಸಂಪಂಗಿ ಮಾಡುವ ಚಿರಋಣಿಯ ಧನ್ಯವಾದಗಳು. और